ಸರ್ ವಿ ವಿ ಪುರಂ ಕಾಲೇಜಲ್ಲಿ ಥರ್ಡ್ ಇಯರ್ BSc ಮಾಡ್ತೀನಿ ಸರ್. ಈಗ ಫೈನಲ್ ಇಯರ್ 6 ಸೆಮ್. ನನ್ನ ಕ್ಲಾಸಲ್ಲಿ ಒಬ್ಬ ಶರತ್ ಅಂತ ಹೇಳಿ, ಅವರು ಚಿಕ್ಕಮಂಗ್ಳೂರು ತರೀಕೆರೆ ಗಾಲಿಹಳ್ಳಿ ಅಂತ. ಅವರಪ್ಪ ಮಿಲ್ಟಿಯಲ್ಲಿದ್ದಾರೆ, ಶಂಕರಪ್ಪ ಅಂತ ಹೇಳ್ಬಿಟ್ಟು. ಶಂಕರಪ್ಪ ಮಗ ಶರತ್ತು. ಅವನು ನನ್ನ ಕ್ಲಾಸ್ಮೇಟೆ. ಎಲ್ಲರೂ ಇಷ್ಟಪಡೋ ಥರನೇ ಅವನು ನಾನು ಇಷ್ಟಪಡ್ತೀನಿ, ನೀನು ಲವ್ ಮಾಡ್ತೀನಿ, ಪ್ರೀತಿಸ್ತಾ ಇದ್ದೀನಿ, ಮದುವೆ ಆಗ್ತೀನಿ ಅಂತೆಲ್ಲ ಹೇಳ್ತಿದ್ದ. ನಾನು ಸ್ವಲ್ಪ ಇದೆಲ್ಲ ಓದೋದಕ್ಕೆ ಬಂದಿದ್ದೀವಿ ಅಂತೆಲ್ಲ ಒಂದ್ಸರಿ ಬುದ್ಧಿ ಮಾತು ಹೇಳಿದೆ. ಅವ್ನು ಮತ್ತೆ ನಾನು ಹಿಂಗನೇ ಬರೋದೆಲ್ಲ ಮಾಡ್ತಿದ್ದ. ಆಯಿತು ಅಂತೇಳಿ ನಾವು ಇಬ್ಬರೂ ಎಲ್ಲ ನಾರ್ಮಲಾಗಿ ಹೇಗೆ ಇಷ್ಟಪಡ್ತಾರೆ, ಲವ್ ಮಾಡ್ತಾರೆ ಅಂತೆಲ್ಲ ನಾವು ಹಾಗೆ ಇದ್ವಿ ಇಬ್ಬರೂ. 3 ಇಯರ್ಸಿಂದ ಗೊತ್ತಿತ್ತು ಸರ್. ಆಮೇಲೆ ಒಂದಿನ ಎಮರ್ಜೆನ್ಸಿ ಇದೆ ಅಂತೇಳಿ ಕಾಲ್ ಮಾಡ್ತಾನೆ ನನಗೆ, ಬರಬೇಕು ಮೀಟ್ ಆಗು ಇವತ್ತು ಅಂತ. ಮುಂಚೆ ಎಲ್ಲ ಎಮರ್ಜೆನ್ಸಿ ಇದೆ ಅಂತ ಕರೆದಿದ್ದ, ಸುಮ್ಮನೆ ಮಾತಾಡಿ ಕಳಿಸ್ತಿದ್ವಿ. ಇವತ್ತು ಸಡನ್ನಾಗಿ ಒಂದಿನ ಟೆಂಪಲ್ ಹೋಗೋಣ ಅಂತೇಳಿ, ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಒಂದು ದಿನ ಶಿವನ ದೇವಸ್ಥಾನಕ್ಕೆಲ್ಲ ಹೋಗಿ ಬರ್ತೀವಿ ಸರ್. ಹೋಗ್ಬಿಟ್ಟು ಬಂದಾಗ ಈವ್ನಿಂಗ್ 5 o'clock ಆಗಿರುತ್ತೆ. 27/11/2023 ನವೆಂಬರ್ ಬರುತ್ತೆ ಸರ್. ಅವತ್ತೊಂದು ದಿನ ಅವನು ಕರೀತಾನೆ ಸರ್ ನನ್ನ, ಇಲ್ಲ ಬಂದಿಲ್ಲ ಅಂದರೆ ನಾನು ಸತ್ತೋಗ್ತೀನಿ, ನನ್ನ ಸಾಯಿಸ್ಬೇಡ ನೀನು ಅಂತೆಲ್ಲ ಹೇಳ್ತಾನೆ. ಶಿವನ್ ಟೆಂಪಲ್ ಹೊಸೂರು ಹತ್ರ ಸರ್. ಶಿವನ ದೇವಸ್ಥಾನಕ್ಕೆ ಹೋಗಿ ರಿಟರ್ನ್ ಬರ್ತೀವಿ. ರಿಟರ್ನ್ ಬಂದಾದಮೇಲೆ ಕಲಸಿಪಳ್ಳಿಗೆ ರಿಟರ್ನ್ ಬರ್ತೀವಿ. ಈವ್ನಿಂಗ್ ಆಗಿರುತ್ತೆ, 5 ಗಂಟೆ 5:15 ಸುಮಾರು ಆಗಿರುತ್ತೆ. ನನ್ನ ಇಲ್ಲಿ ನಿಂತ್ಕೋ ಒಂದು ನಿಮಿಷ ಅಂತ ಹೇಳ್ಬಿಟ್ಟು ಅವನೆಲ್ಲೋ ಹೋಗಿ ಬರ್ತಾನೆ ಸರ್. ಅದು ನನಗೆ ಗೊತ್ತಿಲ್ಲ. ಅವನೆಲ್ಲೋ ಹೋಗಿ ಬಂದಾದಮೇಲೆ, ನಿನ್ನ ಹತ್ರ ತುಂಬ ಎಮರ್ಜೆನ್ಸಿ ಇದೆ, ನಿನ್ನ ಹತ್ರ ಏನೋ ಮಾತಾಡ್ಬೇಕು ನಾನು, ನೀನು ವೆಯ್ಟ್ ಮಾಡು, ನಾನು ಇವತ್ತಿರಲೇ ನಾವೊಂದು ಮಾತಾಡಿ ಕಳಿಸ್ತೀನಿ ನಿನ್ನ ಅಂತ ಹೇಳ್ಬಿಟ್ಟು ಅವನು ರೂಮ್ ಮಾಡಿರ್ತಾನೆ ಸರ್. ನನಗೆ ಗೊತ್ತಿಲ್ಲದೆ ಆ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ರೂಮಿಗೆ ಕರ್ಕೊಂಡು ಹೋಗಾದ್ಮೇಲೆ ಅವನು ಅದು ಫ್ಯಾಮಿಲಿ ಮ್ಯಾಟರ್ಸ್, ನಾನು ಅವ್ರ ಮನೆದು ನಮ್ಮ ಮನೆದು ಒಂದು 1/2 hour ಮಾತಾಡ್ತೀವಿ. ಆಮೇಲೆ ಹೋಗ್ತೀನಿ ಅಂತ ನಾನು ಹೇಳ್ತೀನಿ, ಬಸ್ಸಿಗೆ ಟೈಮ್ ಆಯಿತು ನಾನು ಹೋಗ್ತೀನಿ, ಅಷ್ಟರಲ್ಲಿ ಹೋಗ್ಬೇಕು ಅಂತ ಹೇಳ್ತೀನಿ. ಇಲ್ಲ ನೀನು ಇವತ್ತಿರಲೇಬೇಕು, ಅಪ್ಪ ಅಮ್ಮ ಬೈತಾರೆ ಅಂತ ಹೇಳಿದ್ರೆ, ಅಪ್ಪ ಅಮ್ಮನಿಗಿಂತ ನನಗಿಂತ ಅಪ್ಪ ಅಮ್ಮನೇ ಮುಖ್ಯನಾ ನಿನಗೆ, ನಾನು ಮುಖ್ಯ ಅಲ್ವಾ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಆಗಂತ ಅಲ್ಲ ಅಂತ ನಾನು ಸ್ವಲ್ಪ ಎಷ್ಟೋ ಕನ್ವಿನ್ಸ್ ಮಾಡ್ತೀನಿ, ಎಷ್ಟೋ ಕೇಳ್ಕೊತೀನಿ. ಅವ್ನು ಬಿಡೋದಿಲ್ಲ. ಬಾಗಿಲ ಹತ್ರ ಹೋದಾಗ ಕೈ ಹಿಡ್ದು ಎಳಿತಾನೆ ಅವ್ನು ನನ್ನ ಬಿಡೋದೇ ಇಲ್ಲ. ಆಮೇಲೆ ಅವನು ನನ್ನ ಹತ್ರ ಮಿಸ್ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸರ್. ಅಲ್ಲಿ ಇಲ್ಲಿ ಟಚ್ ಮಾಡ್ತಿರ್ತಾನೆ, ಇಷ್ಟ ಆಗೋದಿಲ್ಲ ನನಗೆ, ತುಂಬ ಫೋರ್ಸಿಬ್ಲಿ ನನ್ನ 2 ಗಂಟೆ ತನಕ ಬೈಕ್ ನಂಗೆ ನಿದ್ದೆನೂ ಬರೋದಿಲ್ಲ, ಅಳ್ತಾ ಕೂತ್ಕೋತೀನಿ ಸರ್ ರೂಮಲ್ಲಿ. ಅಳ್ತಾ ಕೂತ್ಕೊಂಡಾಗ ಅವನು ನನ್ನ ಕೆಡಿಸ್ಬಿಡ್ತಾನೆ ಸರ್. ಆಮೇಲೆ ಇದನ್ನ ನೆಕ್ಸ್ಟ್ ಡೇ ಆಯಿತು ಸರ್. ಅಲ್ಲೇ ವೆಕೇಟ್ ಅಲ್ಲಿ ಅಂತ ಔಟ್ಸೈಡ್ ಬರ್ತೀವಿ. ಆಮೇಲೆ ಇದನ್ನೆಲ್ಲ ಯಾರಿಗೂ ಹೇಳ್ಬೇಡ ನೀನು, ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ, ಇದನ್ನೆಲ್ಲ ಎಲ್ಲರಿಗೂ ತೋರಿಸ್ಬಿಡ್ತೀನಿ, ಪಬ್ಲಿಕ್ ಮಾಡಿಬಿಡ್ತೀನಿ, ಅಪ್ಪ ಅಮ್ಮನಿಗೆ ಹೇಳ್ಬಿಡ್ತೀನಿ, ಫ್ರೆಂಡ್ಸಿಗೆ ಹೇಳ್ಬಿಡ್ತೀನಿ, ನೀನು ಯಾರಿಗೂ ಹೇಳ್ದೆ ಇದನ್ನ ಇದ್ರಾಗ ನಾನು ಪ್ರೀತಿಸ್ತಾ ಇದ್ದೀನಿ, ನಿನ್ನ ಮದುವೆ ಆಗೇ ಆಗ್ತೀನಿ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ಬಿಟ್ಟು ನಾನು ಬೈದಲ್ಲಿ ಈ ಥರ ಎಲ್ಲ ನಾನು ಅಮ್ಮ ಬೇರೆ ಫ್ಯಾಮಿಲಿ ಸಿಚುಯೇಷನ್ ಬೇರೆ ಥರ ಇತ್ತು, ಹೇಳಿದ್ರೆ ಏನಾಗ್ಬಿಡುತ್ತೆ ಏನೋ ಅಂತ ಹೇಳ್ಬಿಟ್ಟು ಯಾರಿಗೂ ಹೇಳಿದೆ ನಾನು. ಹಾಗೆ ಸ್ವಲ್ಪ ದಿನ ಇರ್ತೀನಿ ಸರ್. ಒಂದಿನ ಮತ್ತೆ ನಾರ್ಮಲಾಗಿ ಮತ್ತೆ ಮುಂದೆ ಹೇಗಿದ್ವು ಹಾಗೆ ಇರ್ತೀವಿ. ಫೆಬ್ 9th ಮತ್ತೆ ಕಾಲ್ ಮಾಡ್ತಾನೆ, ನೀನು ಬರಲೇಬೇಕು ಅಂತ ಹೇಳ್ತಾನೆ. ಇಂದ್ರಾನಿಗಾರಕ್ಕೆ ಬಾ ಅಂತ ಹೇಳ್ತಾನೆ, ಮೆಟ್ರೋ ಸ್ಟೇಷನ್ಗೆ. ನಾನು ಬರ್ತೀನಿ. ಅಲ್ಲೇ ಆದ್ಮೇಲೆ ಮತ್ತೆ ಹಳೇದು ವೀಡಿಯೋ, ನಂದು ವೀಡಿಯೋ ಇದೆ ನನ್ನ ಹತ್ರ, ನಿಂದು ಕಲಸಿಪಳ್ಳ್ಯದಲ್ಲಿ ಇದ್ದಿದ್ದು ವೀಡಿಯೋ ಇದೆ, ನೀನು ಬರಲೇಬೇಕು ಅಂತೇಳಿ ಮತ್ತೆ ಜೀವನ್ ಭೀಮಾ ನಗರದಲ್ಲಿರೋ ಒಂದು ರಾಯಲ್ ವುಡ್ ಡೀಲಕ್ಸ್ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾನೆ ಸರ್. ಕರ್ಕೊಂಡೋಗಿ ಮತ್ತೆ ಅದನ್ನ ವೀಡಿಯೋ ಇಟ್ಕೊಂಡು ಅಪ್ಪ ಅಮ್ಮನಿಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನನ್ನ 3 ಸರಿ 9th 2nd 2024, 19th 2nd 2024, 28th 3rd month 2024 3 times ನಾನು ಅದೇ ಥರ ಯೂಸ್ ಮಾಡ್ಕೋತಾನೆ. ಮತ್ತು ನಾನು ಪ್ರೀತಿಸ್ತಾ ಇದ್ದೀನಿ, ಅದಕ್ಕೆ ನೀನು ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ, ನಾನು ಮದುವೆ ಆಗ್ತೀನಿ, ಯೋಚನೆ ಮಾಡಬೇಡ ಅಂತೆಲ್ಲ ಹೇಳಿರ್ತಾನೆ. ಮೆಸೇಜ್ ನಾನು ಸತ್ತೋಗ್ತೀನಿ, ನನ್ನ ಸಾವಿಗೆ ನೀನು ಕಾರಣ ಆಗಬೇಡ ಅಂತಲೂ ಮೆಸೇಜ್ಗಳೆಲ್ಲ ಮಾಡ್ತಾನೆ ನನಗೆ. ಇದೆಲ್ಲ ಆದಮೇಲೆ ಒಂದಿನ ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತೆ, 4th month 1st, ಅವತ್ತು April 1st ಗೊತ್ತಾಗುತ್ತೆ. ಮೆಸೇಜಸ್ಸು ಫೋಟೋಸು ಎಲ್ಲ ಇದೆ ಸರ್. ಆಮೇಲೆ ನೆಕ್ಸ್ಟು ಅವನು ಇದೇ ಥರ ಬ್ಲ್ಯಾಕ್ ಮೇಲ್ ಮಾಡ್ಕೊತ ನನಗೆ ಫಿಸಿಕಲಿ ಮೆಂಟಲಿ ನಾನು ತುಂಬ ಡಿಸ್ಟರ್ಬ್ ಆಗಿದ್ದೆ. ಅಪ್ಪ ಅಮ್ಮನಿಗೆ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ಒಂದು ಕಡೆ ಭಯ. ಆದರೆ ಇವನು ಏನು ಮಾಡ್ತಾರೆ, ಒಂದಿನ ಅಪ್ಪ ಅಮ್ಮನಿಗೆ ಗೊತ್ತಾಯಿತು April ಮಂತಲ್ಲಿ. ಮನೇಲಿ ಬಂದು ಮಾತಾಡು ಅಂತ ಕೇಳಿದೆ. ನಿನ್ನ ಯಾರು ಮದುವೆ ಆಗ್ತಾರೆ ಅಂತ ತುಂಬ ಕೆಟ್ಟದಾಗಿ ಬೈತಾನೆ ಸರ್. ನಿನ್ನ ನಮ್ಮನ್ನು ಏನೇ ಮಾಡ್ಕೋಬೋದು, ನಿಮ್ಮ ಅಮ್ಮನ ಜಾತಿನ ನಿನ್ನ ಮದುವೆ ಆಗಲ್ಲ ನಾನು, ನಿನ್ನ ಜಾತಿ, ನಾನು ಬ್ರಾಹ್ಮಣ ಜಾತಿಯಲ್ಲಿ ಬರ್ತೀನಿ, ಎಲ್ಲನೂ ನನ್ನ ಎಲ್ಲ ಥರ ಯೂಸ್ ಮಾಡಿಕೊಂಡು ನನ್ನ ಕ್ಯಾಸ್ಟ್ ಗೊತ್ತಿದ್ದು ಅವ್ನು ನನ್ನ ಇವಾಗ ಮದುವೆ ಆಗಲ್ಲ ಅಂತೆಲ್ಲ ಹೇಳಿ, ಮತ್ತು ಈ ಥರ ಎಲ್ಲ ಆಗಿದೆ, ನಮ್ಮಪ್ಪ ನ್ಯಾಯ ಕೇಳಬೇಕು ಅಂತೇಳಿ ಅವ್ರ ಅಪ್ಪನಿಗೆ ಕಾಲ್ ಮಾಡಿ ಕೇಳ್ತಾರೆ. ನನ್ನ ಮಗ ಅಂಥವನಲ್ಲ,
ನನ್ನ ಮಗನ ಬುದ್ಧಿ ನನಗೆ ಗೊತ್ತು ಅಂತ ಹೇಳ್ತಾರೆ. ನೆಕ್ಸ್ಟ್ ಸರಿ ಇದೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಶರತ್ಗೆ ಫೋನ್ ಮಾಡಿ ನಮ್ಮ ಅಪ್ಪ ಸರಿ ಬರ್ತೀವಿ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದಿನ ಕಲಸಿಪಳ್ಳಿಯ ಪ್ರೈವೇಟ್ ಬಸ್ ಸ್ಟ್ಯಾಂಡಲ್ಲಿ ಮಾತಾಡ್ತೀವಿ ಸರ್. ಅವನೇನು ಹೇಳ್ತಾನೆ, ಇಲ್ಲ ಅವಳು ನನ್ನ ತಂಗಿ ಥರ ಈ ಥರ ಎಲ್ಲ ಯೂಸ್ ಮಾಡಿಕೊಂಡು ಅವಳು ನನ್ನ ತಂಗಿ ಥರ, ಅವಳನ್ನ ನಾನೇನು ಮಾಡಿಲ್ಲ ಅಂತ. ಈ ಥರ ಎಲ್ಲ ಏನು ಫೋಟೋಸು ಮೆಸೇಜಸ್ ಈ ಥರ ಎಲ್ಲ ನೋಡ್ಬೇಕು ಹೆಂಗಪ್ಪ ಹೇಳ್ತೀಯ ಅಂತ ಕೇಳ್ತಾರೆ. ನನ್ನ ಮಗಳೆಲ್ಲ ಹೇಳಿದ್ದಾಳೆ ಈ ಥರ ಎಲ್ಲ ಮಾಡ್ಬಿಡಂದ್ರೆ ನಮ್ಮ ಅಪ್ಪನ ತುಂಬ ಕೆಟ್ಟದಾಗಿ ಬೈತಾನೆ. ಆಮೇಲೆ ಒಂದು ವಿವಿಪುರಂ ಸ್ಟೇಷನ್ಗೆಲ್ಲ ಹೋಗ್ತೀವಿ ನಾವು. ಅವಾಗ ಈ ಥರ ಎಲ್ಲ ಬೈಯೋದನ್ನ ನೋಡೋದನ್ನ ಎಲ್ಲ ನೋಡಿ ವಿವಿಪುರಂ ಸ್ಟೇಷನ್ಗೆ ಹೋದಾಗ ಅವರು 2 to 3 hours ನಮ್ಮನ್ನು ಇನ್ನು ಸಪ್ರೇಟಾಗಿ ಇನ್ವೆಸ್ಟಿಗೇಷನ್ ಕೌನ್ಸಿಲಿಂಗ್ ಥರ ಮಾಡ್ತಾರೆ. ಆಗ ಅವರು ಏನು ಹೇಳ್ತಾರೆ ಅಂದರೆ, ಅವನು ನಮ್ಮ ಅಪ್ಪ ಹತ್ರ ನಾನು ಮದುವೆ ಆಗ್ತೀನಿ ಸರ್, ನಮ್ಮ ಅಪ್ಪ ಅಮ್ಮನಿಗೆ ತಿಳಿಸ್ಬೇಡಿ, ಅಪ್ಪ ಅಮ್ಮನಿಗೆ ಹೇಳ್ಬೇಡಿ, ನಾನು ಮದುವೆ ಆಗ್ತೀನಿ ನಿಮ್ಮ ಮಗಳನ್ನ ಅಂತ ಹೇಳ್ತಾನೆ. ಆಯಿತು ಅಂತ ಹೇಳ್ಬಿಟ್ಟು ಅವ್ನ ಮಾತು ನಂಬ್ಕೊಂಡು ನಾವು ಸ್ವಲ್ಪ ಲೇಟ್ ಆಯಿತು ಅಂತೇಳಿ ನಾವು ಹೊರಡ್ತೀವಿ ಸರ್. ಹೊರಟು ಆದಮೇಲೆ ಅವ್ನು ನೆಕ್ಸ್ಟು ಫೋನ್ ಮಾಡ್ತೀವಿ, ಯಾವುದೇ ರೆಸ್ಪಾನ್ಸ್ ಇಲ್ಲ, ಒಂದು ಸ್ವಿಚ್ ಆಫ್ ಬರುತ್ತೆ. ಮತ್ತು ಅವ್ರ ಅಪ್ಪನಿಗೇನೆ ಮಾಡ್ತೀವಿ. ಅವ್ರ ಅಪ್ಪನಿಗೆ ಮಾಡಿದಾಗ ಮಕ್ಕಳು ತಪ್ಪು ಮಾಡಿದರೆ ಏನು ಮಾಡೋಕ್ಕಾಗುತ್ತೆ, ಕೂತು ಬಗೆಹರಿಸ್ಕೊಳ್ಳೋಣ, ನಾವು ಬ್ರಾಹ್ಮಣ ಜಾತಿ ಬರ್ತೀವಿ, ನೀವು ವಲಯ ಜಾತಿ ಒಲ್ಮಾದಿಗರಿಗೆ ಜಾತಿ ಬರ್ತೀವಿ, ನಾವು ಮದುವೆ ಎಲ್ಲ ಆಗಲ್ಲ, ಕೂತು ಬಗೆಹರಿಸ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗಲ್ಲ, ನಮ್ಗೆ ಮದುವೆ ಬೇಕು ಅಂತೆಲ್ಲ ಕೇಳ್ತೀವಿ. ನಾವು ಅದಕ್ಕೆಲ್ಲ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಸರ್. ತುಂಬ ಕೆಟ್ಟದಾಗಿ ನಮ್ಮ ಜಾತಿ ಅನ್ನೋ ಇದ್ರಿಟ್ಕೊಂಡು ತುಂಬ ಕೆಟ್ಟದಾಗಿ ಬೈತಾರೆ. ಆಮೇಲೆ ನಾವು ಇದನ್ನ ಇಷ್ಟಕ್ಕೆ ಸುಮ್ಮನೆ ಬಿಡಬಾರ್ದು ಅಂತೇಳಿ ಮಹಿಳಾ ಆಯೋಗಕ್ಕೆ ಎಲ್ಲ ಹೋಗ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ. ಅಲ್ಲಿ 1 month ತಗೋತಾರೆ. 2 times ಕೌನ್ಸಿಲಿಂಗ್ ಅಂತ ಕರೀತಾರೆ. ಅವ್ರ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇರೋಲ್ಲ. 3rd time ಬರ್ತಾರೆ. 3rd time ಅವ್ರ ಅಪ್ಪ ಮಾತ್ರ ಬರ್ತಾರೆ, ವಿತ್ ಲಾಯರ್ಸ್ ಬರ್ತಾರೆ ಸರ್. ವಿತ್ ಲಾಯರ್ಸ್ ಬರ್ತಾರೆ. ಅವ್ರು ಮಾತಾಡ್ತಾರೆ, ನೀವೇನಾದರೂ ಮಾಡ್ಕೊಳ್ಳಿ, ನಮಗೆ ಗೊತ್ತಿಲ್ಲ, ನಮ್ಮ ಮಗನ ನಾವು ಕಾಪಾಡ್ಕೊಳ್ಳೋದು ನಮಗೆ ಗೊತ್ತು, ನಾನು ಮಿಲ್ಟ್ರಿಯಲ್ಲಿ ಇದ್ದೀನಿ, ನಮ್ಮ ಮಗನ್ನ ಹೆಂಗೆ ಬೇಕಾದ್ರೂ ನಾನು ಉಳಿಸ್ಕೋತೀನಿ, ನೀವು ಕಂಪ್ಲೇಂಟ್ ಕೊಡ್ತೀರಾ ಕೊಟ್ಕೊಳ್ಳಿ, ಏನು ಮಾದರೂ ಮಾಡ್ಕೊಳ್ಳಿ, ಆದರೆ ಮದುವೆ ಮಾತ್ರ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮತ್ತು ನಮ್ಮ ಕನ್ನಡಿಗರ ವಿಜಯ ಸೇನೆ ಸಂಘದ ವಿಜಯ್ ಕುಮಾರ್ ಸರ್ ಅವರು ಒಂದಿನ ಕರೆಸಿ ಅವರು ನಮ್ಮ ಕುಟುಂಬದವ್ರ ಜೊತೆ ಆವತ್ತೂ ಅವ್ರ ಅಪ್ಪ ಮಾತ್ರ ಬರ್ತಾರೆ. ಮೀಟಿಂಗ್ ಅಂತ ಮಾಡ್ತೀವಿ, ಅಲ್ಲೂ ನೀವೇನಾದರೂ ಮಾಡ್ಕೊಳ್ಳಿ, ಮದುವೆ ಎಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನಮ್ಮ ಜಾತಿ ಬಗ್ಗೆನೇ ಮಾತಾಡ್ತಾರೆ. ನೆಕ್ಸ್ಟು ಈಗ ನಮ್ಮ ಮಹಿಳಾ ಆಯೋಗದಲ್ಲಿ ಅವ್ರು SP ಸಾಹೇಬ್ರಿಗೆ ಹೇಳ್ತಾರೆ ಕಂಪ್ಲೇಂಟು ಮಾಡಿ ಅಂತ ಹೇಳಿ. ನಾವು ಕಲಸಿಪಳ್ಳಿ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀವಿ, ಅಲ್ಲಿ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ SP ಸಾಹೇಬ್ರು ಹೇಳ್ತಾರೆ. ನಾವು ಕಲಸಿಪಳ್ಳಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ FIR ಹಾಕ್ಸ್ತೀವಿ ಸರ್. 22nd ಈ ಮಂತಲ್ಲಿ FIR ಹಾಕ್ಸ್ತೀವಿ, FIR ಮಾಡಿಸ್ತೀವಿ. ಹುಡುಗನ್ನ ಅರೆಸ್ಟ್ ಮಾಡಿದರೆ ಯಾವುದೇ ಇನ್ವೆಸ್ಟಿಗೇಷನ್ ಇನ್ನೂ ಮಾಡಿಲ್ಲ, ಮಾಡ್ದೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ನಮಗೆ ಮೋಸ ಆಗ್ತಿದೆ, ಅನ್ಯಾಯ ಆಗ್ತಿದೆ ಸರ್. ನನಗೆ ಯಾರೂ ನ್ಯಾಯ ಕೊಡಿಸ್ತಿಲ್ಲ, ನನಗೆ ನ್ಯಾಯ ಬೇಕು. ಯಾವುದೇ ಹುಡುಗಿರ್ಗೂ ನನ್ನಂಥ ಸಿಚುಯೇಷನ್ ಬರಬಾರ್ದು. ನನ್ನ 3-4 ಸರಿ ಅವನು ಇದೇ ಥರ ಉಪಯೋಗಿಸ್ಕೊಂಡಿದ್ದಾನೆ. ನನಗಾಗಿರೋ ನೋವು, ಫಿಸಿಕಲಿ ಮೆಂಟಲಿ ಆಗಿರೋ ಕಷ್ಟ ಯಾವುದೇ ಹೆಣ್ಮಕ್ಳಿಗೂ ಆಗಬಾರ್ದು ಅನ್ನೋ ಇದಕ್ಕೆ ನಾನು ಈ ಪ್ಲೇಸಿಗೆ ಬಂದು ಇವತ್ತು ಹೇಳ್ತಿದ್ದೀನಿ. ನಮ್ಮ ಕಮಿಷನರ್ ಸರೇ ಆಗಲಿ ಯಾರೇ ಆಗಲಿ ನನಗೆ ನ್ಯಾಯ ಕೊಡಿಸ್ಬೇಕು, ಅವನು ತಕ್ಕ ಶಿಕ್ಷೆ ಆಗಬೇಕು. ಇನ್ನೊಂದು ಹೆಣ್ಮಕ್ಳಿಗೆ ಅವನು ಆ ಥರ ಮಾಡಬಾರ್ದು, ಯೋಚನೆ ಕೂಡ ಮಾಡಬಾರ್ದು. ನನ್ನಾಗಿ ಎಷ್ಟೋ ಜನ ಈ ಥರ ಆಗಿರ್ತಾರೆ, ಅವರು ಧೈರ್ಯ ತಗೊಂಡು ಎಲ್ಲದಕ್ಕೂ ಮುಂದೆ ಬರಬೇಕು.